ಹೇ ಗೈಸ್, ಇವತ್ತಿನ ಎಪಿಸೋಡ್ನಲ್ಲಿ ಬಿಗ್ ಬಾಸ್ನ ಮನೆಗೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಿದ್ದಾರೆ. ಆ, ಇವತ್ತಿನ ಎಪಿಸೋಡ್ನಲ್ಲಿ ತೋರಿಸುವ ಪ್ರಕಾರ ರಾಶಿಕಾ ಆ್ಯಂಡ್ ಸೂರಜ್ ಅವರ ಫ್ಯಾಮಿಲಿ ಬಂದಿದೆ. ರಾಶಿಕಾ ಅವರ ಬ್ರದರು ಆ್ಯಂಡ್ ಮದರ್ ಬಂದಿದ್ದಾರೆ. ಸೂರಜ್ ಅವರ ಮದರ್ ಬಂದಿದೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ನೋಡುವಾಗ ಆ, ರಾಶಿಕಾ ಅವರ ಮದರ್ ಗಿಲ್ಲಿ ಮೇಲೆ ಮಾಡಿರುವಂಥ ಕಾಮೆಂಟ್ಸು ತುಂಬ ವೈರಲ್ ಆಗ್ತಿದೆ. ಗಿಲ್ಲಿಗೆ ಸಪೋರ್ಟ್ ಮಾಡಬೇಕಂತ ಹೇಳಿ ಒಂದು ಕ್ಯಾಂಪೇನೇ ನಡೆದೋಗಿದೆ. ಯಾಕಂತಂದರೆ ಗಿಲ್ಲಿ ಕೇಳ್ತಾರೆ, ನಿಮಗೂ ಬಿಗ್ ಬಾಸ್ ಮನೆಯಲ್ಲಿ ಯಾರು ಲೈಕ್ ಆಗಿದ್ದಾರೆ ಅಂತ ಕೇಳಿದಾಗ ನಿನ್ನ ಹೆಸರು ಯಾರೂ ಹೇಳೋದಿಲ್ಲಪ್ಪ, ಯಾಕಂತಂದರೆ ನೀನು ಎಲ್ಲರ ಮಕ್ಕಳನ್ನ ನೀನು ಬೇಜಾರು ಮಾಡಿದೀಯಾ, ನಿನ್ನ ಅವ್ರನ್ನ ಉರಿಸಿದೀಯಾ ಅಂತ ಹೇಳಿ ರಾಶಿಕಾ ಅವ್ರ ಮದರ್ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನಾವು ನೋಡಿದ ಪ್ರಕಾರ ರಾಶಿಕಾನೇ ಎಲ್ಲರಿಗೂ ಇರಿಟೇಷನ್ ಮಾಡಿದಲ್ಲಿ, ರಾಶಿಕಾನೇ ಎಲ್ಲರನ್ನೂ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಮತ್ತು ಸೂರಜ್ನ ಬಿಟ್ಟರೆ ಅವ್ರು ಎಲ್ಲರ ಜೊತೆನೂ ಜಗಳಾಡಿದ್ದಾರೆ. ಈವನ್ ಇನ್ಕ್ಲೂಡಿಂಗ್ ಸೂರಜ್ ಜೊತೆನೂ ಜಗಳಾಡಿದ್ದಾರೆ. ಅವರ ಏನೋ ಒಂದು ಬಿಹೇವಿಯರ್ ಇದೆ, ಅದು ಎಲ್ಲರಿಗೂ ಆಕ್ಷೇಪ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಒಂಥರ ರಘು ಕ್ಯಾಪ್ಟನ್ ಆದಾಗಂತೂ ರಘು ಮೇಲೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ರಾಶಿಕಾ ಅವರು. ಸೊ ಇದೆಲ್ಲ ಅವರು ಮಗಳಿಗೆ ಅವ್ರ ತಾಯಿಗೆ ಕಾಣೋದಿಲ್ಲ ಸರ್, ಯಾಕಂದರೆ ತಾಯಿ ಮನಸ್ಸಲ್ವ. ಸೊ ಅವ್ರ ಮಕ್ಕಳು ಮಾಡಿದಂಥ ಮಿಸ್ಟೇಕ್ಗಳು ಅವರು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ್ಯಕ್ಚುಲಿ ರಾಶಿಕಾ ನಿಜವಾಗ್ಲೂ ಗೆಲ್ಲಬೇಕಂತಂದರೆ ಏನೇನು ಚೇಂಜ್ ಆಗಬೇಕು, ಅವರು ಬಿಗ್ ಬಾಸ್ ಮನೆಯಲ್ಲಿ ಹೆಂಗಿದ್ರೆ, ಯಾವ ಥರ ಆಟ ಆಡಿದ್ರೆ, ಯಾವ ಥರ ಗೇಮ್ ಆಡಿದ್ರೆ ಅವ್ರು ಗೆಲ್ತಾರೆ ಅನ್ನೋ ವಿಷಯವನ್ನು ಅವರ ಮಗಳಿಗೆ ಹೇಳಿದ್ರೆ ತುಂಬ ಉಪಯೋಗ ಆಗುತ್ತೆ. ಸುಮ್ಮನೆ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರೆ ಏನೂ ಬರೋಂಗಿಲ್ಲ. ಗಿಲ್ಲಿನ ಯಾರೆಷ್ಟು ಮೈನಸ್ ಮಾಡ್ಲಿಕ್ಕೆ ಹೋದ್ರೂ, ನೆಗೆಟಿವ್ ಮಾಡ್ಲಿಕ್ಕೆ ಹೋದ್ರೂ ಅದನ್ನು ವರ್ಕೌಟ್ ಆಗಲ್ಲ ಅನ್ನೋದು ಅವ್ರು ತಿಳ್ಕೊಬೇಕು. ಸುಮ್ಮನೆ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರೆ ಗಿಲ್ಲಿ ಮೈಲೇಜ್ ಹೋಗುತ್ತೆ, ಗಿಲ್ಲಿ ಇಮೇಜ್ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಯಾಕಂತಂದರೆ ಗಿಲ್ಲಿನ ನೀವು ನೋಡಿದಂಥ ಕೋಣ ಬೇರೆ, ಆ್ಯಂಗಲ್ ಬೇರೆ, ಮತ್ತು ಉಳ್ಕಿದ್ದಂಥ ಪ್ರೇಕ್ಷಕರು ನೋಡಿದಂಥ ಆ್ಯಂಗಲ್ ಬೇರೆ ಇರುತ್ತೆ. ಸೊ ನಿಮ್ಮ ಆ್ಯಂಗಲ್ದಲ್ಲಿ ನೀವು ನೋಡಬೇಡ್ರಿ, ಎಲ್ಲರ ಆ್ಯಂಗಲ್ದಲ್ಲಿ ನೋಡಿರಿ. ಓಕೆ, ಒಂದು ಮನೆಯಲ್ಲಿದ್ದಾಗ ಜಗಳ ಆಗ್ತಿರುತ್ತೆ, ಆದರೆ ಒಂದು ಇತಿಮಿತಿ ಅನ್ನೋದಿರುತ್ತೆ. ರಾಶಿಕಾ ಅವರು ಅದನ್ನೆಲ್ಲರನ್ನು ದಾಟಿ ಮಾತಾಡ್ಬಿಡ್ತಾರೆ. ಏನಾದರೂ ಒಂದು ಜಗಳ ಬಂದಾಗ ಏನು ಅಂಥೇಳಿ ಗಿಲ್ಲಿ ಮೇಲೆ ಹೋಗಿದ್ದನ್ನ ನಾವು ನೋಡಿದ್ದೀವಿ ಗೇಮ್ನಲ್ಲಿ. ಒಬ್ಬ ವ್ಯಕ್ತಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಆ ರೆಸ್ಪೆಕ್ಟ್ ಕೊಡೋದಿಲ್ಲ. ರಘು ಅವರು ತನ್ನ ಡಿಸಿಷನ್ಸ್ ತಾನು ತೊಗೊಂಡಾಗ ಒಂದು ಗೇಮ್ನಲ್ಲಿ ರಘು ಅವ್ರ ಮೇಲೆ ಹೆಂಗೆ ಚಿರಾಡಿದ್ರೆ ನಾವು ನೋಡಿದ್ವಿ. ನಿನಗೆ ಲೀಡರ್ ಕ್ಯಾಪ್ಟನ್ ಆಗಲಿಕ್ಕೆ ಲಾಯಕ್ಕಿದೆ ನೀನು ಅಂತ ಕೂಡ ಮಾತಾಡಿದೆ. ಎಷ್ಟು ಚೆನ್ನಾಗಿ ಮಾಡಿದಾರೆ ರಘು ಅವರು ಕ್ಯಾಪ್ಟನ್ಸಿ. ಆದರೂ ಆ ಥರ ಮಾತಾಡಿದಾರೆ, ಅದರ ಬಗ್ಗೆ ಮಾತಾಡೋಂಗಿಲ್ಲ. ಮತ್ತು ಇವರು ರಾಶಿಕಾ ಅವರು ಏನು ಬಿಗ್ ಬಾಸ್ ಹೌಸ್ನಲ್ಲಿ ನಡ್ಕೊತಿರುವ ರೀತಿ ಬಗ್ಗೆ ಅವರು ಬುದ್ಧಿವಾದ ಹೇಳಿದ್ರೆ ರಾಶಿಕಾ ಅವರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಅದನ್ನು ಮುಚ್ಚಿಟ್ರೆ ಡೆಫಿನೆಟ್ಲಿ ರಾಶಿಕಾ ಅವ್ರಿಗೆ ನೆಗೆಟಿವ್ ಆಗುತ್ತೆ. ಫ್ಯಾಮಿಲಿ ವೀಕ್ ಎದಕ್ಕೆ ಇಡ್ತಾರೆ ಅಂತಂದರೆ ಅವರಲ್ಲಿ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನು ಬಿಗ್ ಬಾಸ್ ಹೌಸ್ನಾಗ ಇರ್ತಾರಲ್ಲ ಅವ್ರಿಗೆ ಕೆಲವು ವಿನ್ಸ್ ಕೊಟ್ಟು ಅವರ ಗೇಮ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಫ್ಯಾಮಿಲಿ ವೀಕ್ನ ಇಟ್ಟಿರ್ತಾರೆ. ಅದನ್ನು ಬಿಟ್ಟು ಅವ್ರದ್ದು ಓನ್ಲಿ ಪಾಸಿಟಿವ್ ಅಷ್ಟೇ ಹೇಳಿ ಬೇರೆಯವ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ಅವ್ರ ಮಗಳಿಗೆ ನೆಗೆಟಿವ್ ಆಗುತ್ತೆ ಅನ್ನೋದನ್ನು ರಾಶಿಕಾ ಅವರ ಮದರ್ ನೆನಪಿಟ್ಕೊಳ್ಳೇಬೇಕು. ಮತ್ತು ಇನ್ನೊಂದೇನಂತಂದರೆ ರಾಶಿಕಾ ರಘುನಷ್ಟೇ ಅಲ್ಲ, ಗಿಲ್ಲಿನಷ್ಟೇ ಅಲ್ಲ, ರೀಸೆಂಟ್ಲಿ ಕ್ಯಾಪ್ಟನ್ಸಿ ಇದು ಧನುಷ್ ಕ್ಯಾಪ್ಟನ್ ಇದ್ದಾಗ ಹೌಸ್ ಮೇಟ್ಸ್ಗೆ ಒಂದೊಂದು ರ್ಯಾಂಕಿಂಗ್ ಕೊಡೋ ಒಂದು ಟಾಸ್ಕ್ ಇರುತ್ತೆ. ಆ ಟಾಸ್ಕ್ನಲ್ಲಿ ರಾಶಿಕಾಗೆ ಜಾಸ್ತಿ ನಂಬರ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಸಿಕ್ಕಾಪಟ್ಟೆ ಆರ್ಗ್ಯುಮೆಂಟ್ ಮಾಡ್ತಾಳೆ ಧನುಷ್ನ. ಅದೇ ಆಯಮ್ಮನು ಇಟ್ಟರೂ ಅದನ್ನು 100% ಮಾಡಲಿಕ್ಕೆ ಕರೆಕ್ಟ್ ಮಾಡಲಿಕ್ಕೆ ಆಗಲ್ಲ, ಯಾರಿಗೂ ಆಗಲ್ಲ ಅಂಥೇಳಿ ಕಿಚ್ಚ ಸುದೀಪ್ ಅವರು ವೀಕೆಂಡ್ನಾಗ ಹೇಳ್ತಾರೆ. ಅದು ವೆರಿ ಬಿಗ್ ಟಾಸ್ಕ್. ಧನುಷ್ ಅವ್ರ ಮೇಲೆ ಹೆಂಗೆ ಚೀರಾಡಿದ್ದಾರೆ ಅನ್ನೋದು ಅವ್ರ ತಾಯಿ ನೋಡಿದರೆ ರಾಶಿಕಾ ಅವ್ರಿಗೆ ಸರಿಯಾದ ಬುದ್ಧಿವಾದ ಹೇಳ್ತಿದ್ರು ಅಂಥೇಳಿ ನನಗನ್ನಿಸಿದೆ. ಅದಕ್ಕೆ ಸುಮ್ಮನೆ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರೆ ನಾವು ದೊಡ್ಡವ್ರು ಆಗ್ತೀವಿ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ.